ಅಂದ್ರೆ ಹೆಣಾನು ಬಾಯ್ ಬಿಡುತ್ತೆ ಎಂಬ ಗಾದೆ ಮಾತಿದೆ. ಹಾಗೂ ಲಂಚ ಇಲ್ಲದೆ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರ ಯಾವುದೇ ಕೆಲಸ ಆಗಲ್ಲ ಎಂಬುದು ಇಂದಿನ ದಿನಮಾನಗಳ ಓಪನ್ ಸೀಕ್ರೆಟ್. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡ ಹೆಣ್ಣು ಮಕ್ಕಳಿಗೆ ಹೆರಿಗೆ ಮಾಡಿಸಲು ಲಂಚವಿಲ್ಲದೆ ನಡೆಯೋದಿಲ್ಲ ಎಂಬ ಮಾತುಗಳು ಸಾರ್ವಜನಿಕರ ಆರೋಪ ಎಲ್ಲೆಡೆ ಕೇಳಿ ಬರುತ್ತಿವೆ. ಇಂತಹ घटने तुमकुरू जिल्ಲೆಯ तुरुवेकेರೆಯಲ್ಲಿ ನಡೆದಿದೆ. तुम्हारा नाम क्या? मेरा नाम सुभाष है। ओके। और मैं आया वाला इधर 9 महीने जैसे हो गया है। ओके। और इधर मैं अभी गवर्नमेंट हॉस्पिटल को भर्ती किया था, मेरा वाइफ डिलीवरी था। और इधर में बोला है मुझे डॉक्टर अभी नॉर्मल डिलीवरी करके दे देगा। अभी फिर 25 को डेट दिया था। हाँ, 25 को डेट देने से बोला है 25 को हम लोग आया था, 25/7 को फिर आ जाओ। मेरे को अभी आदमी नहीं हूँ, डॉक्टर नहीं ऐसा बोला। उसके बाद फिर हम लोग 27 का आया है और 30 को बोला है, 30 तक बोला है सुबह डिलीवरी करके दे देगा नॉर्मल। शाम को बोला है नहीं होगा। और ಹೌದು, ಏಪಾಳ ಮೂಲದ ಸುಹಾಸ್ ಎಂಬುವರು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನಲ್ಲಿ ಕೆಲಸ ಮಾಡಿಕೊಂಡಿದ್ದು, ವ್ಯಕ್ತಿ ಕಳೆದ ಸೆಪ್ಟೆಂಬರ್ 25ರಂದು ತುರುವೇಕೆರೆ ಸರ್ಕಾರಿ ಆಸ್ಪತ್ರೆಗೆ ಹೆರಿಗೆಗೆ ಕರೆದುಕೊಂಡು ಬಂದ್ರೆ ನಾರ್ಮಲ್ ಹೆರಿಗೆಗೆ 5,000 ರೂಪಾಯಿ, ಸಿಸೇರಿಯನ್ ಹೆರಿಗೆಗೆ 15,000 ರೂಪಾಯಿ ಹಣ ಕೇಳಿದರೆಂದು ಸುಹಾಸ್ ಆರೋಪ ಮಾಡಿದ್ದಾರೆ. नॉर्मल डिलीवरी करके दे देगा बोला है, नॉर्मल डिलीवरी 30 को बोला है। हम लोग इधर 27, 7, 8, 9, 10 तक रखा है। बोला है सुबह में भी 30 तारीख को भी नॉर्मल डिलीवरी करके दे देगा। और फिर 30 तारीख को शाम को नहीं होगा, नहीं सकेगा बोला है। और टिप्टूर को नास लोग भेज दिया है। और उधर में जाने के बाद बोला है उधर का मैडम लोग, डॉक्टर लोग, कल नहीं तो परसों आने से तुम्हारा बेटा जिंदा होना था, अभी जिंदा नहीं हो सकता है, ऐसा बोला है। कौन बेटा? वो लड़की है और लड़का है? मेरा बापू। हाँ, लड़का है। लड़का है। उसके बाद क्या करेगा? अभी मम्मी को भी बोला है। हाँ। मम्मी रोने लगा है, क्या करेगा? अपना मन भी रोया है, फिर भी अभी बाहर में दिखा नहीं सकता है। फिर भी ಜೀವನಾಧಾರಕ್ಕಾಗಿ ಕೂಲಿ ಕೆಲಸ ಮಾಡಿಕೊಂಡಿದ್ದ ಸುಹಾಸ್ ಕುಟುಂಬದವರಿಗೆ ಅಷ್ಟೊಂದು ಹಣ ಕೊಡಲು ಸಾಧ್ಯವಾಗಿಲ್ಲದಿರಿಂದ ತುರುವೇಕೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನೇನೋ ಸಬೂಬು ಹೇಳಿ ಹೆರಿಗೆ ಮಾಡದೆ ತಡ ಮಾಡಿದ್ದಾರೆ. ನಂತರ ಮತ್ತೆ ಇಲ್ಲಿ ಆಗಲ್ಲ, ತಿಪಟೂರಿಗೆ ಹೋಗಿ ಎಂದು ಅಲ್ಲಿಂದ ಇವರಿಗೆ ಸಾಗಿ ಹಾಕಿದ ಆಸ್ಪತ್ರೆಯ ಸಿಬ್ಬಂದಿ ಸುಹಾಸ್ ತನ್ನ ಪತ್ನಿಯನ್ನ ಕರೆದುಕೊಂಡು ತಿಪಟೂರಿಗೆ ಹೋದ್ರೆ ಅಲ್ಲಿ ಅವರು ಗರ್ಭಿಣಿಯನ್ನ ಆಸ್ಪತ್ರೆಗೆ ಬೇಗ ಕರೆದುಕೊಂಡು ಬರಬೇಕಿತ್ತು, ನೀವು ತಡ ಮಾಡಿದ್ದೀರಾ ಎಂದು ಹೇಳಿದ್ದಾರೆ. ಹೀಗಾಗಿ ಕೊನೆಗೆ ಹೆರಿಗೆ ಮಾಡಿದ್ದಾರೆ. ಆದ್ರೆ ಮಗು ಸತ್ತು ಹೋಗಿದೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಹಾಗೂ ಕೆಲವರ ಹಣ ದಾಹಕ್ಕೆ ಬಡ ಕುಟುಂಬದ ಮಗು ಬಲಿಯಾಗಿರುವುದು ಮಾತ್ರ ವಿಪರ್ಯಾಸ. ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಡಿಎಚ್ಒ ಚಂದ್ರಶೇಖರ್ ಅವರ ಗಮನಕ್ಕೆ ಬಂದಿಲ್ಲವೇ? ಇನ್ನಾದರೂ ಇಂತಹ ಘಟನೆಗಳಿಗೆ ಕಡಿವಾಣ ಹಾಕುವರೇ? ಲಕ್ಷಾಂತರ ರೂಪಾಯಿ ಹಣ ತಿಂಗಳಿಗೆ ಸಂಬಳ ಕೊಟ್ಟರು ಕೆಲವರು ಯಾಕೆ ಬಡವರ ರಕ್ತ ಹೀರುತ್ತಾರೆ? ವೈದ್ಯ ದೇವೋಭವ ಎನ್ನುತ್ತಾರೆ. ಆದರೆ ಇದಕ್ಕೆ ಅಪವಾದವೆಂಬಂತೆ ಘಟನೆಗಳು ನಡೆಯುತ್ತಿರುವುದು ಮಾತ್ರ ವಿಷಾದನೀಯ. ಬಾಬು ಖಾನ್, 9 Live News, ತುಮಕೂರು.